ಮದುವೆ ವಾರ್ಷಿಕೋತ್ಸವದ ಅಂಗವಾಗಿ ಪಕ್ಷಿಗಳಿಗೆ ನೀರಿನ ಅರವಟಿಗೆ ಕಟ್ಟಿದ ದಂಪತಿಗಳು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಈ ನಿಟ್ಟಿನಲ್ಲಿ ಪ್ರಾಣಿ ಪಕ್ಷಿಗಳು ಹೊರತಲ್ಲ, ಅವುಗಳಿಗೂ ಕೂಡ ಜೀವಿಸುವ ಹಕ್ಕಿದೆ. ತಾಂತ್ರಿಕ ಯುಗದಲ್ಲಿ ಪಕ್ಷಿ ಸಂಕುಲ ಎನ್ನುವುದು ನಶಿಸುತ್ತಿದೆ. ಬೇಸಿಗೆಯಲ್ಲಿ ಬಾಯಾರಿಕೆಯಿಂದ ಬಳಲುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಿ ಜೀವ ಉಳಿಸುವ ಕೆಲಸವನ್ನು ವನಸಿರಿ ಫೌಂಡೇಶನ್ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಪರಿಸರ ಸಂರಕ್ಷಣೆಗೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಮಾನ್ವಿ ತಾಲೂಕಿನ ಭೋಗವತಿ ಗ್ರಾಮದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ವನಸಿರಿ ಫೌಂಡೇಶನ್ ಹಮ್ಮಿಕೊಂಡಿದ್ದ ಪಕ್ಷಿಗಳಿಗೆ ಅರವಟಿಗೆ ಕಾರ್ಯಕ್ರಮದಲ್ಲಿ ವಿರೂಪಾಕ್ಷಿ ಮತ್ತು ಮೌನೇಶ್ ಎನ್ನುವರು ತಮ್ಮ ಮೊದಲನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನು ಪಕ್ಷಿಗಳಿಗೆ ಅರವಟಿಗೆ ಕಟ್ಟಿ ನೀರುಣಿಸುವ ಮೂಲಕ ವಿಶೇಷತೆಯಿಂದ ಆಚರಿಸಿದರು. ವನಸಿರಿ ಫೌಂಡೇಶನ್ ಅವರು ಪಕ್ಷಿಗಳಿಗೆ ನೀರುಣಿಸಲು ಮಣ್ಣಿನ ಮಡಿಕೆಗಳನ್ನು ನೀಡಿದ್ದರು. ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಿಡ ಮರಗಳಿಗೆ ಕಟ್ಟಿ ನೀರು ಹಾಕಿ ಪಕ್ಷಿಗಳ ಸಂತತಿ ಹೆಚ್ಚಿಸಲು ವನಸಿರಿ ಫೌಂಡೇಶನ್ ಕಾರ್ಯಕ್ಕೆ ಕೈ ಜೋಡಿಸಿದರು. ಕಳೆದ ವರ್ಷ ವಿರೂಪಾಕ್ಷಿ ಮತ್ತು ಮೌನೇಶ್ ಅವರು ತಮ್ಮ ಮದುವೆ ಸಮಾರಂಭದಲ್ಲಿ 501 ಸಸಿಗಳನ್ನು ವಿತರಣೆ ಮಾಡಿ ಪರಿಸರ ಜಾಗೃತಿಗೆ ಮುಂದಾಗಿದ್ದರು. ಇದೀಗ ಮೊದಲನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನು ಪಕ್ಷಿ ಸಂಕುಲ ಉಳಿಸಲು ಪಕ್ಷಿಗಳಿಗೆ ಅರವಟಿಗೆ ಕಟ್ಟುವುದರ ಮೂಲಕ ಆಚರಿಸಿಕೊಂಡಿರುವುದು ಶ್ಲಾಘನೀಯ ಎಂದು ವನಸಿರಿ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಚೆನ್ನಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ವೀರಭದ್ರಪ್ಪ ವಿಶ್ವಕರ್ಮ, ಅಮರಪ್ಪ ನಾಯ್ಕರ್, ಶಿವಮೂರ್ತಿ, ಅಜಯ್ ಕುಮಾರ್, ನಾಗರಾಜ್ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು.